ಹರೇ ಕೃಷ್ಣ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಶಿವಮೊಗ್ಗ ಮಾರಿಕಾಂಬಾ ಜಾತ್ರೆ. ಇದು ತುಂಬ ಸ್ಪೆಷಲ್ ಆಗಿರೋ ಜಾತ್ರೆ, ನಿಮಗೆಲ್ಲ ಗೊತ್ತಿರುವಂತೆ. ಸೊ ಇವಾಗ ನಾವು ಜಾತ್ರೆ ಹೋಗಿದ್ದ ಮುಂಚೆ ಸ್ವಲ್ಪ ರೆಡಿಯಾಗಿ ಇವತ್ತು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ನಾನು ನನ್ನ ಸೀನಿಯರ್ ಜೊತೆ ಬಂದಿದ್ದೀನಿ ಈ ಜಾತ್ರೆಗೆ. ಸೊ ಈಗ ಏನೇನಿರುತ್ತೆ ಎಕ್ಸ್ಪ್ಲೋರ್ ಮಾಡೋಣ. ನಾನು ಸ್ಟಾರ್ಟಿಂಗ್ ಬಂದು ಇದನ್ನು ನೋಡಿದೆ, ತುಂಬ ಚೆನ್ನಾಗಿ ಅನಿಸ್ತು, ಕ್ಯೂಟ್ ಆಗಿತ್ತು. ಮೊಬೈಲು, ಬೈಕ್ ಇವೆಲ್ಲ ಇವಾಗಿನ ಮಕ್ಕಳಿಗೆಲ್ಲ ಇದ್ರ ಬೆಲೆ ಗೊತ್ತಾಗಲ್ಲ, ಬಟ್ ನಮಗೆ ಇದೇ ತುಂಬ ಡ್ರೀಮ್ ಆಗಿತ್ತು, ಮೊಬೈಲು, ಬೈಕ್ ಈ ಥರ ಎಲ್ಲ. ಸೊ ಹಿಂಗೆ ಮುಂದೆ ನೋಡ್ತಾ ಕುದುರೆ ಕಾಣ್ತು, ಕುದುರೆ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಮುಂದೆ ಬಂದ್ವಿ, ಕಚೋರಿ ಸಿಕ್ತು, ಕಚೋರಿ ತಿಂದ್ವಿ. ಇನ್ನೊಂದು ಹುಣ್ಸೆಹಣ್ಣು ಬರುತ್ತಲ್ಲ, ಚಿಕ್ಕವರಿದ್ದಾಗ ತಿಂತಿದ್ವಿ, ಇವಾಗ ಅದೇ ದುಡ್ಡು ಕೊಟ್ಟು ತಿನ್ನಬೇಕು. ತಿಂದಮೇಲೆ ನೀಟಾಗಿ ಬ್ಯಾಗಲ್ಲಿ ಹಾಕೋಬೇಕು, ಓಕೆನಾ? ಹಾಗೆ ಯೋಚನೆ ಮಾಡ್ತಿದ್ದೆ, ನಾನೇನಾದ್ರು ಜಾತ್ರೆ ಕಳೆದೋದ್ರೆ ಏನಪ್ಪ ಮಾಡೋದು ಅಂತ. ಅದಕ್ಕೆ ನಮ್ಮ ಸೀನಿಯರ್ ಕೈನ ನೀಟಾಗಿ ಗಟ್ಟಿಗೆ ಹಿಡ್ಕೊಂಡು ಲಲ ಅಂತ ಹೊರಟೆ. ಏನಪ್ಪ ಅಂದರೆ ನನ್ನ ಸೀನಿಯರ್ಗೆ ದೇವಸ್ಥಾನ ಹೋಗೋ ರೂಟೇ ಮರ್ತೋಗ್ಬಿಟ್ಟಿದ್ರು. ಅವ್ರಿಗೆ ಕೇಳೋದಕ್ಕೆ ನಿನ್ನಿಂದನೇ ಆಗಿದ್ದು ಅವೆಲ್ಲ, ನೀನೇ ಇಷ್ಟು ತಲೆ ತಿಂತೀಯಾ ಅಂತಿದ್ರು. ಸೊ ಅದಕ್ಕೆ ಈಗ ಸ್ಟಾರ್ಟಿಂಗ್ ಬಂದ್ವಿ, ಪೆಂಡಲೆಲ್ಲ ಚೆನ್ನಾಗಿತ್ತು. ಸೊ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಡೆಕೋರೇಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ದೇವ ದರ್ಶನ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ದೇವ ದರ್ಶನ. ನನಗಿಲ್ಲೊಂದು ಕ್ಯೂಟ್ ಪಾಪು ಕಾಣ್ತು, ತುಂಬ ಚೆನ್ನಾಗಿತ್ತು ಅದು. ಸೊ ಇಲ್ಲಿ ಒಂದು ಅಂಕಲು ಏನು ಹೇಳ್ತಿದ್ರು, ನಾನೇ ಇದು ಕೆತ್ತನೆ ಮಾಡಿದ್ದು ಅಂತ. ಸೊ ಅದಕ್ಕೆ ನಾನು ಹಂಗೆ ಅವ್ರನ್ನ ರೆಕಾರ್ಡ್ ಮಾಡ್ಕೊಳಕ್ಕೆ ಹೋದೆ, ಫುಲ್ ನಾಚ್ಕೊಂಡ್ಬಿಟ್ಟು. ಹೆಸರು ಪೂರ್ಣಚಂದ್ರ. ಅಂಕಲ್ ಹೆಸರು ಕೇಳಿದ್ದಕ್ಕೆ ಈ ಥರ ಹೇಳಿದ್ರು. ನಾನು ಇಲ್ಲಿ ಮಾತಾಡ್ತಾ ಕೂತೀನಿ, ಅಲ್ಲಿ ಹೊರಗೆ ನನ್ನ ಸೀನಿಯರು ಫುಲ್ಲು ಕೋಪ ಮಾಡ್ಕೊಂಡು ನನಗೆ ಕಾಲ್ ಮಾಡೋಕ್ಕೆ ಹೊರಟಿದ್ರು. ಎಲ್ಲಿದ್ದೀನಿ ಅಂತ ಫುಲ್ ಹುಡುಕ್ತಾನೆ ಇದ್ದಾರೆ. ಸುಮ ನಾನು ನೋಡ್ತಿದ್ದಂಗೆ ಎಲ್ಲೇ ಹೋಗಿದ್ದೆ ಅಂದರು. ಏನಪ್ಪ ಅಂದರೆ ಹುಡುಗಿಗೆ ಜುಮ್ಕೆ, ಸರ ಇವೆಲ್ಲ ತುಂಬ ಇಷ್ಟ ಅನಿಸುತ್ತೆ. ಹಾಗೆ ನಾನು ಅದರಲ್ಲೂ ಕೂಡ. ಸೊ ಯಾವ ಜುಮ್ಕೆ ಟ್ರೈ ಮಾಡಲಿ, ಇದು ಚೆನ್ನಾಗಿದೆಯೋ ಇನ್ನೊಂದು ಚೆನ್ನಾಗಿದೆಯೋ ಅಂತ ನೋಡಿ ಟೈಮ್ ಆಗ್ತಾ ಇದೆ. ಇವತ್ತು ನಾವೇನು ಕಲ್ತ್ಕೊಂಡ್ವಿ ಅಂದರೆ, ನಾವೇನಾದ್ರೂ ಸಾಮಾನು ತೊಗೊಳಕ್ಕೆ ಬಂದರೆ ಚೆನ್ನಾಗಿಲ್ಲ ಅನ್ಬಾರ್ದು, ಬೇಡ ಅಂತ ಮುಂದಕ್ಕೆ ಹೋಗಬೇಡ ಅಂತ ಹೇಳಿ ಮುಂದೆ ಹೋಗ್ಬೇಕು. ಗುಡ್ ಅಲ್ವಾ, ಏನಂತೀರಾ? ಬಬಲ್ಸ್ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸ್ಕ್ರೀನ್ನ ಓಪನ್ ಮಾಡಿದೆ, ಅದು ಬಬಲ್ಸು ಬಂದಿಲ್ಲ. ನಾನು ಚಿಕ್ಕಳಿದ್ದಾಗ ಈ ಥರ ಬಲೂನ್ಸ್ ತೊಗೋಬೇಕನ್ನೋ ಆಸೆಯಾಗಿ ಉಳೀತು. ನೈಟ್ ಹೊತ್ತು ಈ ಥರ ಲೈಟಿಂಗ್ಸ್ಗಳು ನೋಡೋದೇ ಚೆಂದ. ಹಿಂಗೆ ನೋಡ್ಕೊಂಡು ಓಡಿಸ್ಕೊಂಡು ಬರ್ತಿದ್ದೆ. ಸಿಟಿಲಿದೆ, ಫಸ್ಟ್ ಟೈಮ್ ಬೈಕ್ ಓಡಿಸ್ತಿರೋದನ್ನು ಕೂರಿಸ್ಕೊಂಡೆ. ಪೊಲೀಸರು ನೋಡಿದಾಗ ಸ್ವಲ್ಪ ಭಯ ಆಗುತ್ತೆ, ನಂಗೆ ಯಾವಾಗಲೂ ಗೊತ್ತಿಲ್ಲ. ಅದು ಡ್ರೈವಿಂಗ್ ಲೈಸೆನ್ಸ್ ಇದೆ, ಬಟ್ ಆದರೂ ಸ್ವಲ್ಪ ಭಯ ಆಗುತ್ತೆ. ಸೊ ಅದಕ್ಕೆ ನಾನು ನನ್ನ ಸೀನಿಯರ್ನ ಅವ್ರ ಮನೆ ತನಕ ಬಿಟ್ಟು ಅವರಿಗೆ ಬಾಯ್ ಅಂತ ಹೇಳಿ ಹಾಗೆ ನಮ್ಮ ಮನೆಗೂ ನಾನು ಹೊರಟೆ. ಇವತ್ತಿನ ಮಿನಿ ವ್ಲಾಗ್ ನಾನಿಲ್ಲಿ ಮುಗಿಸ್ತೀನಿ. ನಿಮ್ಗೇನಾದರೂ ನನ್ನ ಕಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.